ಒಬ್ಬರು ಹೀಗೆ ಒಂದು ಅನುಭವ ಹೇಳ್ತೀನಿ, ಸಣ್ಣ ಅನುಭವ ಇದು. ಸಾಕಷ್ಟು ಈ ರೀತಿ ನಡೀತಾನೇ ಇರುತ್ತೆ. ಪ್ರತಿನಿತ್ಯ ಯಾರಾದರೂ ಬಂದು ಹೀಗೆ ಮಾಡಿದ್ದರಿಂದ ನಮಗೆ ಅನುಕೂಲ ಆಯಿತು ಅಂತ ಹೇಳೋರು ಸಾಕಷ್ಟು ಜನ. ಅದರಲ್ಲಿ ಒಬ್ಬರದು ನಾನು ಹೇಳೋಕ್ಕೆ ಬಹಳ ಸಂತೋಷ ಆಗುತ್ತೆ. ಗುರುಗಳ ಅನುಗ್ರಹ ಇದು. 2013-14 ಇಸವಿ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಗಂಡ ಹೆಂಡತಿ ಮಕ್ಕಳು ಬಂದರು. ನನಗೆ ಸುಮಾರು 5 ಕೋಟಿ ರೂಪಾಯಿ ಸಾಲ ಆಗೋಗಿದೆ. ಆ ಸಾಲದಿಂದ ನನಗೆ ಮುಕ್ತಿ ಮಾಡ್ಕೊಳ್ಳೋಕ್ಕಾಗ್ತಾನೆ ಇಲ್ಲ. ನನ್ನ ಹತ್ರ ಒಂದು 30 ಲಕ್ಷ ರೂಪಾಯಿದು ಸೈಟ್ ಮಾತ್ರ ಇದೆ, ಬಿಟ್ಟರೆ ನನಗೆ ಇನ್ನೇನು ಕೊಡೋಕ್ಕೆ ದಾರಿ ಇಲ್ಲ. ಆದ್ದರಿಂದ ಆ ಸೈಟನ್ನು ಮಾರಿದ್ರೆ ನನಗೆ ನಾವು ಜೀವನವೂ ಇಲ್ಲ. ನಾನು ಆ ಸೈಟನ್ನು ಮಾರಿಬಿಟ್ಟು ಸಾಲ ಎಷ್ಟಾಗುತ್ತೋ ಅಷ್ಟು ತೀರಿಸ್ಬಿಟ್ಟು ಗಂಡ ಹೆಂಡತಿ ಮಕ್ಕಳು ನಾವೆಲ್ಲ ವಿಷ ತೊಗೊಂಡು ಹೋಗ್ಬಿಡಬೇಕು ಅಂತಿದ್ದೀವಿ ಅಂತ ಹೇಳಿ ಬಂದರು. ಅವತ್ತು ನಾನೆಲ್ಲೋ ಪ್ರವಾಸ ಹೊರಟಿದ್ದವನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವತ್ತು ನೀವು ಮಾತಾಡಿಸಿದ್ರೆ ಮಾತ್ರ ನಾವು ನಾಳೆ ಬದುಕ್ತೀವಿ, ಇಲ್ದರೆ ನಾವು ಬದುಕೋದಿಲ್ಲ ಅಂತ ಬಂದರು. ಆಗ ಅಲ್ಲಿ ದತ್ತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಕೊಟ್ಟು, ಆ ಸೈಟು ನೀನು ಮಾರೋದಕ್ಕೆ ಸಾಧ್ಯ ಆಗೋದಿಲ್ಲ, ಆತಂಕ ಪಡಬೇಡ, 12 ಅಮಾವಾಸ್ಯೆಗಳು 12 ಪೌರ್ಣಮಿಯಲ್ಲಿ ಬಂದು ದತ್ತನ ಸೇವೆ ಮಾಡಪ್ಪ, ಆಮೇಲೆ ನಿನಗೇನಾಗುತ್ತೆ ಅಂತ ನೀನು ನನಗೆ ಹೇಳ್ತೀಯ, ನಾನು ಹೇಳೋದು ಬೇಡ ಅಂತ ಹೇಳಿ ಕಳಿಸ್ದೆ. 2014 ಇಸವಿ. ಇವತ್ತು ಯಾವ ಸೈಟನ್ನು ಮಾರ್ತೀನಿ ಅಂತ ಹೋಗಿದ್ನೋ ಆ ಸೈಟಲ್ಲೇ ಸುಂದರವಾದ ಮನೆ ಕಟ್ಟಿಕೊಂಡು ವಾಸವಾಗಿದ್ದಾರೆ. ಅವರ ಸಾಲ ಎಲ್ಲ ತೀರಿ ಈಗ ದೊಡ್ಡ ವ್ಯಾಪಾರಸ್ಥರಾಗಿ ಹೊರಹೊಮ್ಮಿದ್ದಾರೆ. ಪ್ರತಿ ವಾರವೂ ಕೂಡ ಇವತ್ತಿಗೂ ತಪ್ಪಿಸದೆ ದತ್ತನ ಸೇವೆಯಲ್ಲಿ ಬಂದು ಭಾಗವಹಿಸ್ತಾರೆ ಗಂಡ ಹೆಂಡತಿ ಮಕ್ಕಳೆಲ್ಲ. ಇಂತಹ ಒಂದು ಕೃಪಾಶೀರ್ವಾದ ಗುರುಗಳ ಸಾನ್ನಿಧ್ಯದಲ್ಲಿ ಸಿಗುತ್ತೆ. ಈ ರೀತಿಯಾದ ಒಂದು ಮಹಾಲಕ್ಷ್ಮಿಯ ಅನುಗ್ರಹ ಸಿಗುವಂತಹ ಹೋಮ ಪ್ರತಿ ಅಮಾವಾಸ್ಯೆಯಲ್ಲಿ ನಡೆಯುತ್ತೆ. ಇನ್ನಷ್ಟು ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ನಾಳೆ ಶನಿವಾರ ಇದೆ, ಬಹಳ ವಿಶೇಷವಾದ ವಾರ. ಎಲ್ಲರಿಗೂ ಭಯ ಕೊಡುವಂತಹದ್ದು ಶನಿ ಮಹಾತ್ಮನ ವಿಚಾರ. ನನಗೆ 7.5 ಬಂದುಬಿಟ್ಟಿದೆ, ನಾನೇನು ಮಾಡಲಿ, ನನಗೆ ಕಷ್ಟಕ್ಕೆ ಅನಿಷ್ಟಕ್ಕೆಲ್ಲ ಶನೇಶ್ವರ ಹೊಣೆನಾ ಅಂತ ಅದ್ರ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಕೂಡ ಮಂಗಳವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.